ಈಸಿಯಾಗಿ ರವೆ ಉಂಡೆ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಥರ ತಿನ್ನೋಕ್ಕಾಗಿರ್ಬೋದು, ಫಟಾಫಟ್ ಅಂತ 5 ನಿಮಿಷದಿಂದ 10 ನಿಮಿಷದ ಒಳಗಡೆ ಈ ರವೆ ಉಂಡೆ ಮಾಡ್ಕೋಬೋದು. ಮೊದಲಿಗೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ಚಿರೋಟಿ ರವೆ 1.5 ಕಪ್ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ಮತ್ತು 3/4 ಕಪ್ ಕೊಬ್ಬರಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಮತ್ತು ಏಲಕ್ಕಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ ಹಾಲು ಮತ್ತು ಒಂದು ಚಿಕ್ಕ ಕಪ್ಪು 3 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮೊದಲಿಗೆ ಅದೊಂದು ಚೂರು ಕಾಯಕ್ಕೆ ಬಿಡಬೇಕು. ಕಾದಾದಮೇಲೆ ಇಲ್ಲಿ ಗೋಡಂಬಿ ಎಲ್ಲ ಕರ್ಕೊಂಡು ಎತ್ಕೊತಾ ಇದ್ದೀನಿ. ಮೊದಲಿಗೆ ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ ಮತ್ತು ಬಾದಾಮಿನ ಸಣ್ಣದಾಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬರಬೇಕಷ್ಟೇ, ಜಾಸ್ತಿ ರೋಸ್ಟ್ ಆಗಬಾರ್ದು, ಆವಾಗ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಲ್ಲಿ ಈ ಥರ ಆದರೆ ಸಾಕು. ಇದೆಲ್ಲ ಒಂಚೂರು ಕಂದು ಬಣ್ಣ ಬಂದಾದಮೇಲೆ ಒಂದು ಸೈಡಿಗೆ ಒಂದು ಪ್ಲೇಟಿಗೆ ಎತ್ತಿಕ್ಕೊತಾ ಇದ್ದೀನಿ. ನೀವು ಅಲ್ಲೇ ಬಿಟ್ಟರೆ ಅದು ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಹಂಗಾಗಿ ಸೈಡಿಗೆ ಎತ್ಕೊತಾ ಇದ್ದೀನಿ. ನೆಕ್ಸ್ಟು ಇದೇ ಬಾಣಲೆಗೆ ನಾನು ಅದೇ ಬಾಣಲೆ ಯೂಸ್ ಮಾಡಿದ್ದೀನಿ. ಅದೇ ಬಾಣಲೆಗೆ ತುಪ್ಪ ಇದೆಯಲ್ವ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 1.5 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಒಂದು 20 ಸಣ್ಣದು 20 ಉಂಡೆ ರವೆ ಉಂಡೆ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇದನ್ನು ಚೆನ್ನಾಗೆ ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಜಾಸ್ತಿ ಸ್ಟವ್ ಜಾಸ್ತಿ ಮಾಡ್ಕೋಬಾರ್ದು. ನೋಡಿ, ಸಣ್ಣದಾಗೇ ಒಂಚೂರು ಕಂದು ಬಣ್ಣ ಅಂದರೆ ಕೆಂಪು ಬಣ್ಣ ಥರ ಬರಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಇತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಪುಡಿ ಮಾಡಿ ಹಾಕ್ಕೊತಾರೆ, ಬಟ್ ನಾನು ಇದು ಪುಡಿ ಹಾಕ್ತಿಲ್ಲ, ಯಾಕಂದರೆ ಒಂಚೂರು ಬಿಸಿಗೆ ಅದೇ ಮೆಲ್ಟ್ ಆಗಿಬಿಡುತ್ತೆ. ಹಂಗಾಗಿ ಅದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಈ ಟೈಮಲ್ಲಿ. ಮತ್ತು ಇದಕ್ಕೆ ನೀಟಾಗೆ ಹೊಂದ್ಕೋಬೇಕು ಒಂದಕ್ಕೊಂದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ಸ್ಟವ್ ಆಫ್ ಮಾಡ್ಕೋಬೇಕು, ಜಾಸ್ತಿ ಬಿಸಿ ಇಟ್ಕೋಬಾರ್ದು. ಬಿಸಿ ಇಟ್ಕೊಂಡ್ರೆ ಸಕ್ಕರೆ ಪಾಕದ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಈ ಕಡೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು 3/4 ಸ್ಪೂನಷ್ಟು ಹಾಕಿದ್ದೀನಿ ಏಲಕ್ಕಿ ಪುಡಿನ. ಮತ್ತು ಇದನ್ನು ನೀಟಾಗಿ ಎಲ್ಲದು ಹೊಂದ್ಕೊಳ್ಳೋ ಥರ ನೀಟಾಗಿ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಕೊಬ್ಬರಿ ತುರಿ ಇಟ್ಕೊಂಡಿದ್ವಲ್ವ 3/4 ಕಪ್ಪು, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಆದಮೇಲೆ ಆ ಬಿಸಿಲೇ ಸಾಕು. ಇದನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ಕರೆದು ಎತ್ತಿಟ್ಕೊಂಡಿದ್ವಲ್ಲ ಸೈಡಲ್ಲಿ, ಅದನ್ನು ಕೂಡ ಎಲ್ಲ ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವು ಹಾಲು ಕಾಯಿಸಿ ಸ್ವಲ್ಪ ಉಗುರು ಬೆಚ್ಚಗೆ ಇಟ್ಕೊಂಡಿರಬೇಕು ಸೈಡಲ್ಲಿ. ನೋಡಿ, ಈಗ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ರವೆ, ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನಾವು ಈ ಕಡೆ ಹಾಲನ್ನ ಉಗುರು ಬೆಚ್ಚಗೆ ಕಾಯಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಕಡೆ ಸ್ವಲ್ಪ ಈಗ ಉಂಡೆ ಕಟ್ತೀನಿ. ನಿಮಗೆ ಬೇಕು ಅಂದರೆ ದಪ್ಪ ಕಟ್ಕೋಬೋದು, ನಾನು ಸ್ವಲ್ಪ ಸಣ್ಣದಾಗಿ ಕಟ್ತೀನಿ. ನೋಡಿ, ಇಲ್ಲಿ ನಾನು 3/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೆ. ಹಾಲಾದರೆ ಸಾಕಾಗುತ್ತೆ ಈ ಮೆಜರ್ಮೆಂಟ್ಗೆ. ನೋಡಿ, ಇಲ್ಲಿ ನಾನು ಒಂದು ಸಣ್ಣದು ಒಂದು 20 ಉಂಡೆ ಆಗಿತ್ತು, ಈ ಥರ ಕಟ್ಟಿದ್ದೀನಿ. ಬೇಕು ಅಂದರೆ ನೀವು ದಪ್ಪಗೂ ಕಟ್ಕೋಬೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಅಂದರೆ ಈ ಥರ ಉಂಡೆ ಆದರೆ 20 ಬರುತ್ತೆ, ಒಂಚೂರು ದಪ್ಪದಾದರೆ ಒಂದು 15 ಉಂಡೆ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಸಣ್ಣದಾಗೆಲ್ಲ ಕಟ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ. ಒಂದು 10 ನಿಮಿಷ ಸಾಕು, ಪೂರ್ತಿ ರವೆ ಉಂಡೆ ರೆಡಿ ಆಗುತ್ತೆ. 1.5 ಕಪ್ ರವೆಲಿ ನಮಗೆ ಸುಮಾರು ಒಂದು 20 ರವೆ ಉಂಡೆ ಆಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ರವೆ ಉಂಡೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.